ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಜೀನಿ ವ್ಲಾಗ್ ಯೂಟ್ಯೂಬ್ ಚಾನಲ್. ನೀರು ಇಲ್ಲದೆ ಕೃಷಿ ಆಗಲ್ಲ ಅಂತ ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಆದರೆ ಡ್ರಿಪ್ ಸ್ಪ್ರಿಂಕ್ಲರ್ ಹಾಕೋಕೆ ಸರ್ಕಾರವೇ 75% ಸಬ್ಸಿಡಿ ಅಮೌಂಟ್ ಕೊಡ್ತಾ ಇದೆ ಅಂದರೆ ಇವತ್ತು ಈ ವಿಡಿಯೋದಲ್ಲಿ ಯಾರಿಗೆ ಸಿಗುತ್ತೆ, ಎಷ್ಟು ಸಬ್ಸಿಡಿ, ಹೇಗೆ ಅರ್ಜಿ, ಎಲ್ಲವನ್ನು ಸರಳವಾಗಿ ತಿಳ್ಕೊತಾ ಹೋಗೋಣ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಇದು ಒಂದು ಕೇಂದ್ರ ಸರ್ಕಾರದ ಯೋಜನೆಯಾಗಿದ್ದು, ಈ ಯೋಜನೆ ಅಡಿಯಲ್ಲಿ ಯಾರಿಗೆ ಡ್ರಿಪ್ ಸ್ಪ್ರಿಂಕ್ಲರ್ ಇರೋದಿಲ್ವೋ ಅವರಿಗೆ ಸರ್ಕಾರವೇ 75% ಸಬ್ಸಿಡಿ ಕೊಟ್ಬಿಟ್ಟು ಅವರಿಗೆ ಇನ್ಸ್ಟಾಲೇಷನ್ ಮಾಡ್ಕೊಳಕ್ಕೆ ಉಪಯೋಗ ಆಗೋ ಥರ ಮಾಡಿಕೊಡ್ತಾ ಇದೆ. ಈ ಯೋಜನೆಯ ಮುಖ್ಯ ಉದ್ದೇಶ ಏನು ಅನ್ನೋದಾದ್ರೆ, ಕಡಿಮೆ ನೀರಿನಲ್ಲಿ ಹೆಚ್ಚು ಬೆಳೆ ತಗೊಳ್ಳೋದೇ ಈ ಯೋಜನೆಯ ಮುಖ್ಯ ಉದ್ದೇಶ ಆಗಿರುತ್ತದೆ. ನೀರು ವ್ಯರ್ಥ ಆಗಬಾರದು, ರೈತನ ಖರ್ಚು ಕಡಿಮೆ ಆಗ್ಬೇಕು ಅನ್ನೋದು ಈ ಯೋಜನೆಯ ಮುಖ್ಯ ಉದ್ದೇಶ ಆಗಿರುತ್ತೆ. ಈ ಯೋಜನೆಯಿಂದ ರೈತರಿಗೆ ಸಿಗೋ ಲಾಭಗಳು ಏನು ಅಂತ ನೋಡೋದಾದ್ರೆ, ನೀರಿನ ಬಳಕೆ ಕಡಿಮೆ ಆಗೋದಾಗಿರ್ಬೋದು, ಮತ್ತೆ ಬೆಳೆ ಚೆನ್ನಾಗಿ ಬೆಳೆಯುತ್ತೆ, ಮತ್ತೆ ಕಾರ್ಮಿಕರ ಖರ್ಚು ಕಡಿಮೆ ಆಗುತ್ತೆ, ಲೇಬರ್ ಚಾರ್ಜ್ ಕೂಡ ಕಡಿಮೆ ಆಗುತ್ತೆ, ಮತ್ತೆ ಬರ ಪ್ರದೇಶಕ್ಕೂ ತುಂಬಾ ಉಪಯೋಗ ಆಗುತ್ತೆ ಈ ಯೋಜನೆಯಿಂದ. ಮತ್ತೆ ಯಾವುದಕ್ಕೆ ಸಬ್ಸಿಡಿ ಸಿಗುತ್ತೆ ಅಂದ್ರೆ, ಈ ಯೋಜನೆಯಲ್ಲಿ ಯಾವ್ಯಾವ ಸಬ್ಸಿಡಿ ಸಿಗುತ್ತೆ, ಯಾವುದಕ್ಕೆ ಸಬ್ಸಿಡಿ ಸಿಗುತ್ತೆ ತಗೊಳೋದಕ್ಕೆ ಅಂತ ನೋಡೋದಾದ್ರೆ, ಡ್ರಿಪ್ ಇರಿಗೇಷನ್ ಆಗಿರ್ಬೋದು, ಸ್ಪ್ರಿಂಕ್ಲರ್ ಇರಿಗೇಷನ್ ಆಗಿರ್ಬೋದು, ಮತ್ತೆ ಪೈಪ್ಗೆ, ಫಿಲ್ಟರ್ಸ್ಗೆ, ಮತ್ತೆ ವಾಲ್ವ್ಗೆ ಏನಾಗುತ್ತೆ ಈ ಯೋಜನೆಯಲ್ಲಿ ಸಬ್ಸಿಡಿ ಸಿಗುತ್ತೆ. ಇನ್ನೊಂದು ಗಮನದಲ್ಲಿ ಇಟ್ಕೊಳ್ರಿ, ಇದರಲ್ಲಿ ಬೋರ್ವೆಲ್ ತೋಡೋದಕ್ಕೆ ಹಣ ಕೊಡಲ್ಲ, ಮತ್ತೆ ಮೋಟಾರ್ ಖರೀದಿ ಮಾಡೋದಕ್ಕೆ ಹಣ ಕೊಡಲ್ಲ, ಮತ್ತೆ ಇನ್ನೊಂದು ಎಲೆಕ್ಟ್ರಿಕ್ ಕರೆಕ್ಷನ್ಗೆ ಇದರಲ್ಲಿ ಹಣ ಸಿಗೋದಿಲ್ಲ, ಅದು ಬೇರೆ. ಇದೊಂದು ಸ್ಕೀಮ್, ಅದೇ ಬೇರೆ ಸ್ಕೀಮ್. ಓಕೆ, ನೀರಾವರಿ ಸ್ಕೀಮ್ಗೆ ಮಾತ್ರ ಇದರಲ್ಲಿ ಸಬ್ಸಿಡಿ ಸಿಗೋದು. ಓಕೆ, ಎಲಿಜಿಬಿಲಿಟಿ ಯಾರು ಅರ್ಹರಿರ್ತಾರೆ ಈ ಯೋಜನೆಯನ್ನು ಹಾಕೋದಕ್ಕೆ ಅಂತ ನೋಡೋದಾದ್ರೆ, ನೀವು ಏನಾಗಿರ್ಬೇಕಂದ್ರೆ ಭಾರತ ದೇಶದ ರೈತನಾಗಿರ್ಬೇಕು, ಮತ್ತೆ ಸ್ವಂತ ಕೃಷಿ ಜಮೀನು ಇರಬೇಕು ನಿಮ್ದು, ಆಮೇಲೆ RTC ಪಾಣಿ ಇರಬೇಕು, ಮತ್ತೆ ಲೀಸ್ ಅಥವಾ ಬಾಡಿಗೆ ಹೊಲ. ಬಹುತೇಕ ರಾಜ್ಯಗಳಲ್ಲಿ ಇದು ಅನುಮತಿ ಇಲ್ಲ, ಅಂದ್ರೆ ಲೀಸ್ ತಗೊಂಡಿರೋ ಹೊಲ ಅಥವಾ ಬಾಡಿಗೆ ಹೊಲದಲ್ಲಿ ನೀವು ಉಳುಮೆ ಮಾಡ್ತಿದ್ರೆ ಅಲ್ಲಿಗೆ ನೀವು ಮಾಡ್ಕೊಳಕ್ ಡ್ರಿಪ್ ಅಥವಾ ಇದು ಮಾಡಿಸ್ಕೊಳಕ್ ಹೋಗ್ತೀರಾ ಅಂದ್ರೆ ಇದು ನಿಮಗೆ ಸಿಗೋದಿಲ್ಲ, ಈ ಯೋಜನೆ ನಿಮಗೆ ಸಿಗೋದಿಲ್ಲ. ಹೆಚ್ಚು ಆದ್ಯತೆ ಯಾರಿಗೆ ಕೊಡ್ತಾರೆ ಅಂದ್ರೆ, ಸಣ್ಣ ರೈತರು ಯಾರ್ಯಾರು ಇರ್ತಾರೋ ಅವರಿಗೆ ಹೆಚ್ಚು ಆದ್ಯತೆ ಕೊಡ್ತಾರೆ, ಮತ್ತೆ SC ST ರೈತರಿಗೂ ಆದ್ಯತೆ ಇರುತ್ತೆ, ಮತ್ತೆ ಮಹಿಳಾ ರೈತರಿಗೂ ತುಂಬಾ ಆದ್ಯತೆ ಇರುತ್ತೆ. ಮತ್ತೆ ಸಬ್ಸಿಡಿ ಎಷ್ಟು ಸಿಗುತ್ತೆ ಅಂತ ನೋಡೋದಾದ್ರೆ, ಸಾಮಾನ್ಯ ರೈತರಿಗೆ 55% ಸಿಗುತ್ತೆ, SC ST ರೈತರಿಗೆ 75% ವರೆಗೂ ಸಿಗುತ್ತೆ. ಉಳಿದ ಹಣವನ್ನು ನೀವೇ ಹಾಕೋಬೇಕಾಗಿರುತ್ತೆ. ಮತ್ತೆ ಸಬ್ಸಿಡಿ ಹಣ ನೇರವಾಗಿ ನಿಮ್ಮ ಅಕೌಂಟ್ಗೆ ಬಂದು ಬೀಳುತ್ತೆ. ಓಕೆ, ಬೇಕಾಗಿರುವ ದಾಖಲೆಗಳು ಏನೇನು ಅಂತ ನೋಡೋದಾದ್ರೆ, ಅಪ್ಲೈ ಮಾಡೋಕ್ಕೆ ಬೇಕಾಗಿರೋ ದಾಖಲೆಗಳು ಆಧಾರ್ ಕಾರ್ಡ್, RTC ಅಥವಾ ಪಾಣಿ ಆಗಿರ್ಬೋದು, ಮತ್ತೆ ಬ್ಯಾಂಕ್ ಪಾಸ್ಬುಕ್, ಜಾತಿ ಪ್ರಮಾಣ ಪತ್ರ ಇದ್ರೆ ನಿಮ್ದು, ಆಮೇಲೆ ಹೊಲದೊಂದು ಫೋಟೋ, ಆಮೇಲೆ ನಿಮ್ದು ಪಾಸ್ಪೋರ್ಟ್ ಒಂದು ಫೋಟೋ ಆಗಿರ್ಬೋದು. ಎಲ್ಲ ದಾಖಲೆಗಳು ನೀವು ಸಬ್ಮಿಟ್ ಮಾಡ್ಬೇಕಾಗುತ್ತೆ ಅಪ್ಲಿಕೇಶನ್ ಹಾಕಿ. ಅದಾದ್ಮೇಲೆ ಈ ಅಪ್ಲಿಕೇಶನ್ ಎಲ್ಲಿ ಕೊಡ್ತಾರೆ ಅಂದ್ರೆ, ನಿಮ್ದು ತಾಲೂಕು ಕೃಷಿ ಇಲಾಖೆಯಲ್ಲಿ ಕೇಳಿದ್ರೆ ಅವ್ರು ಕೊಡ್ತಾರೆ. ಮತ್ತೆ ದಾಖಲೆ ತಪ್ಪಿದ್ರೆ ಏನಾಗುತ್ತೆ, ಅರ್ಜಿ ರಿಜೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ. ಆಮೇಲೆ ಅರ್ಜಿ ಹಾಕೋಕೆ ಏನ್ ಮಾಡ್ಬೇಕಂದ್ರೆ, ನೀವು ಫಸ್ಟ್ ಕೃಷಿ ಇಲಾಖೆಗೆ ಹೋಗ್ಬಿಟ್ಟು ಅಲ್ಲಿ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಜೊತೆ ಮಾತಾಡಿ ಅವ್ರ ಅರ್ಜಿ ಪ್ರಕ್ರಿಯೆ ಬಗ್ಗೆ ಎಲ್ಲ ಹೇಳ್ಬಿಟ್ಟು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ಅದ್ರ ಬಗ್ಗೆ ನೀವು ಹೆಂಗೆ ಸಬ್ಮಿಟ್ ಮಾಡ್ಬೇಕಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದಂದ್ರೆ, ನಿಮ್ದು ರಾಜ್ಯದ ವೆಬ್ಸೈಟ್ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ವೆಬ್ಸೈಟ್ ಅಲ್ಲಿ ಅಲ್ಲಿಗೆ ಹೋಗ್ಬಿಟ್ಟು ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗಿರುತ್ತೆ. ಮೈಕ್ರೋ ಇರಿಗೇಷನ್ ಸ್ಕೀಮ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ನಿಮಗೆ ಈ ಯೋಜನೆಯಲ್ಲಿ ಅರ್ಹರಿರ್ತೀರ ತಗೊಳೋದಕ್ಕೆ. ಅದಾದ್ಮೇಲೆ ಅರ್ಜಿ ಹಾಕಿದ್ಮೇಲೆ ಏನಾಗುತ್ತೆ ಅಂತ ನೋಡೋದಾದ್ರೆ, ಪ್ರೊಸೆಸ್ ಹೇಗಿರುತ್ತೆ ಅನ್ನೋದಾದ್ರೆ, ಹೊಲ ಪರಿಶೀಲನೆ ಮಾಡಕ್ ಬರ್ತಾರೆ ಯಾರು, ಈ ಕೇಂದ್ರ ಸರ್ಕಾರದ ಕಡೆಯಿಂದ ಹೊಲ ಪರಿಶೀಲನೆ ಮಾಡಕ್ಕೆ ಒಬ್ರು ಬರ್ತಾರೆ. ಓಕೆ, ಹೊಲ ಆಮೇಲೆ ಅಪ್ರೂವಲ್ ಆಗುತ್ತೆ. ಅಪ್ರೂವಲ್ ಆದ್ಮೇಲೆ ನೀವು ವೆಂಡರ್ನ ಆಯ್ಕೆ ಮಾಡಬೇಕಾಗಿರುತ್ತೆ. ಇದೇ ತುಂಬಾ ಬಹುಮುಖ್ಯವಾದ ಸ್ಟೆಪ್ ಏನಂದ್ರೆ ಈ ವೆಂಡರ್ ಆಯ್ಕೆ. ಈ ವೆಂಡರ್ ಆಯ್ಕೆಯಲ್ಲಿ ಏನಾಗುತ್ತೆ ಅಂದ್ರೆ, ವೆಂಡರ್ ಸೆಲೆಕ್ಷನ್ ಸರ್ಕಾರ ಅಪ್ರೂವ್ ಮಾಡಿದ ಕಂಪ್ನಿ ಅಥವಾ ಅಂಗಡಿ ಅಥವಾ ಸಪ್ಲೈಯರ್ ಅನ್ನೇ ನೀವು ಏನ್ ಮಾಡ್ಬೇಕು, ಸೆಲೆಕ್ಟ್ ಮಾಡ್ಬೇಕಾಗಿರುತ್ತೆ ವೆಂಡರ್ ಸೆಲೆಕ್ಷನ್ ಅಂದ್ರೆ ಅದೇ ವೆಂಡರ್. ಓಕೆ, ಈಗ ಡ್ರಿಪ್ ಅಥವಾ ಸ್ಪ್ರಿಂಕ್ಲರ್ ಸಿಸ್ಟಮ್ ಕೊಡ್ತಾನೆ ಅವನು, ಮತ್ತೆ ನಿಮ್ಮ ಹೊಲದಲ್ಲಿ ಬಂದು ಏನ್ ಮಾಡ್ತಾನೆ ವೆಂಡರು, ಇನ್ಸ್ಟಾಲೇಷನ್ ಮಾಡ್ಕೊಡ್ತಾನೆ ಸರ್ಕಾರ ಯಾರು ಆಯ್ಕೆ ಮಾಡಿರ್ತಾರಲ್ಲ ಅವರು. ಮತ್ತೆ ಬಿಲ್ ಮತ್ತು ದಾಖಲೆಗಳನ್ನು ಸರ್ಕಾರಕ್ಕೆ ಸಬ್ಮಿಟ್ ಮಾಡ್ತಾನೆ. ಅದೇ ನೀವೇನಾದ್ರೂ ಇಲ್ಲ ನಾನು ಔಟ್ಸೈಡ್ ಅದನ್ನ ಬಿಟ್ಟು ಅಂದ್ರೆ PMKSY ನಲ್ಲಿ ವೆಂಡರ್ ಸೆಲೆಕ್ಟ್ ಮಾಡೋದಿಲ್ಲ, ಬೇರೆ ಯಾರನ್ನಾರು ಮಾಡ್ಕೊಂತೀನಿ ಅಂದ್ರೆ ಇವೆಲ್ಲಕ್ಕೂ ನೀವು ಅರ್ಹರಿರಲ್ಲ, ಅಂದ್ರೆ ಸಬ್ಸಿಡಿ ಅಮೌಂಟ್ ನಿಮಗೆ ಖಾತೆಗೆ ಬಂದು ಬೀಳೋದಿಲ್ಲ. ಇದಕ್ಕೆ ನೀವೇನ್ ಮಾಡ್ಬೇಕಂದ್ರೆ, ನೀವು ಅಪ್ಲಿಕೇಶನ್ ಹಾಕ್ತೀರಾ, ಅದಾದ್ಮೇಲೆ ಕೃಷಿ ಇಲಾಖೆ ಬಂದು ಹೊಲ ಪರಿಶೀಲನೆ ಮಾಡ್ಕೊಂತಾರೆ. ಅದಾದ್ಮೇಲೆ ಏನಾಗುತ್ತೆ, ಅಪ್ಲಿಕೇಶನ್ ಅಪ್ರೂವಲ್ ಆಗುತ್ತೆ. ಅಪ್ರೂವ್ಡ್ ವೆಂಡರ್ ಲಿಸ್ಟ್ ನ ಕೊಡ್ತಾರೆ. ನಿಮ್ಗೆ ಏನ್ ಮಾಡ್ತಾರೆ, ಸರ್ಕಾರದ ಕಡೆಯಿಂದ ನಿಮಗೆ ಅಪ್ರೂವ್ ಆಗಿರೋ ಅವ್ರ ಕಡೆ ಇರೋ ವೆಂಡರ್ ಇದೊಂದು ಲಿಸ್ಟ್ ನ ಕೊಡ್ತಾರೆ. ಆ ಲಿಸ್ಟ್ ನಲ್ಲಿ ನೀವು ಒಬ್ರನ್ನ ಸೆಲೆಕ್ಟ್ ಮಾಡ್ಬೇಕಾಗಿರುತ್ತೆ. ಅವರು ಬಂದ್ಬಿಟ್ಟು ನಿಮಗೆ ಇನ್ಸ್ಟಾಲೇಷನ್ ಎಲ್ಲಾನು ಮಾಡ್ಕೊಟ್ಟು ಹೋಗ್ತಾರೆ. ಓಕೆ, ಅವ್ರು ಏನ್ ಮಾಡ್ತಾರೆ, ಸರ್ಕಾರದಿಂದ ಅವರು ನಿಮ್ಗೇನು ಸಬ್ಸಿಡಿ ಅಮೌಂಟ್ ಬರುತ್ತಲ್ಲ ಅದನ್ನ ಅವ್ರು ತಗೊಂತಾರೆ. ಈ ವೆಂಡರ್ ಸೆಲೆಕ್ಷನ್ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ಏನಾದ್ರು ನೀವು ಹೊರಗಿನ ವೆಂಡರ್ನ ಆಯ್ಕೆ ಮಾಡಿದ್ರೆ ಸಬ್ಸಿಡಿ ಸಿಗಲ್ಲ. ಓಕೆ, ಆಮೇಲೆ ಅಪ್ರೂವಲ್ ಮೊದಲೇ ವೆಂಡರ್ ಏನಾದ್ರು ಕೆಲಸ ಮಾಡ್ತಿದ್ರೆ ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಸಾಧ್ಯತೆ ಬಹಳ ಇರುತ್ತೆ.
ಆಮೇಲೆ ಸರ್ಕಾರದ ಅಪ್ರೂವ್ ಮಾಡಿರೋ ವೆಂಡರ್ ಇದ್ರೆ ಮಾತ್ರ ಸಬ್ಸಿಡಿ ಮನೆ ನಿಮ್ಮ ಅಕೌಂಟ್ಗೆ ಬಂದು ಬೀಳುತ್ತೆ. ಓಕೆ, ಈ ವೆಂಡರ್ ಸೆಲೆಕ್ಷನ್ ಪ್ರೊಸೆಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದಾದ್ಮೇಲೆ ಡ್ರಿಪ್ ಇನ್ಸ್ಟಾಲೇಷನ್ ಆಗಿರ್ಬೋದು, ಅದಾದ್ಮೇಲೆ ಸಬ್ಸಿಡಿ ಹಣ ನಿಮ್ಮ DBT ಬಂದು ಬೀಳುತ್ತೆ. ಓಕೆ, ಸಾಮಾನ್ಯವಾಗಿ ಎಷ್ಟು ತಿಂಗಳು ಬೇಕಾಗುತ್ತೆ ಅಂದ್ರೆ 2 ರಿಂದ 6 ತಿಂಗಳು ಸಮಯ ಹಿಡಿಯುತ್ತೆ ಇದೆಲ್ಲ ಪ್ರೊಸೆಸ್ ಆಗುತ್ತೆ. ಆಮೇಲೆ ರೈತರು ನೀವೇನ್ ಸಾಮಾನ್ಯವಾಗಿ ತಪ್ಪು ಮಾಡ್ತಾರೆ ಎಲ್ಲ ರೈತರು ಅಂತ ನೋಡೋದಾದ್ರೆ, ಏಜೆಂಟ್ಗೆ ಹಣ ಕೊಡುವುದು, ಅಂದ್ರೆ ಏನ್ ವೆಂಡರ್ ಇರ್ತಾರಲ್ಲ ಅಥವಾ ಏಜೆಂಟ್ ಇರ್ತಾರಲ್ಲ ಅವ್ರಿಗೆ ನೀವು ಹಣ ಕೊಡೋದಾಗಿರೋದು. ಆಮೇಲೆ ಫೇಕ್ ವೆಂಡರ್ ಆಯ್ಕೆ, ಅದಾದ್ಮೇಲೆ ಅಪ್ರೂವಲ್ ಮುಂಚೆನೆ ಇನ್ಸ್ಟಾಲೇಷನ್ ಮಾಡೋದು. ಇದು ಅಪ್ರೂವ್ ಆಗೋಕ್ಕಿಂತ ಮುಂಚೆನೆ ಇನ್ಸ್ಟಾಲೇಷನ್ ಮಾಡಿದ್ರೆ ನಿಮ್ದು ಎಷ್ಟೇ ಅನಿವಾರ್ಯ ಇದ್ರೂ ನೀವು ಇನ್ಸ್ಟಾಲೇಷನ್ ಮಾಡಿಸ್ಕೋಬಾರ್ದು. ಇಲ್ಲ ನೀವು ಅನಿವಾರ್ಯ ನನಗೆ ಈಗಲೇ ಮಾಡ್ಬೇಕಂದ್ರೆ ಅದಕ್ಕೊಂದು 3-4 ತಿಂಗಳು ಅಥವಾ 5-6 ತಿಂಗಳು ಮುಂಚೆನೆ ನೀವು ಈ ಅಪ್ಲಿಕೇಶನ್ ಹಾಕಿರ್ಬೇಕು. ಅದಾದ್ಮೇಲೆ ಒಂದು ಹೊಲಕ್ಕೆ 2 ಬಾರಿ ಅರ್ಜಿ ಹಾಕ್ಬಾರ್ದು. ಇದು ಹಾಕಿದ್ರೆ ನೀವೇನ್ ಮಾಡುತ್ತೆ, ನಿಮ್ದು ರಿಜೆಕ್ಟ್ ಆಗುತ್ತೆ. ಆಮೇಲೆ PMKSY ಹೆಸರಿನಲ್ಲಿ ಯಾರಾದ್ರೂ ಹಣ ಕೇಳ್ತಿದ್ದಾರೆ, ಅದು ಖಂಡಿತ ಮೋಸ ಆಗಿರುತ್ತೆ. ಅಂದ್ರೆ ನೀವು ಯಾವ್ದಾರೋ ವೆಂಡರ್ ಬಂದ್ಬಿಟ್ಟು ನಾನು ಮಾಡ್ಕೊಡ್ತೀನಿ, ನನಗೆ ಮುಂಚೆ ಹಣ ಕೊಡು ಅಂದ್ರೆ ನೀವು ಕೊಡಬಾರ್ದು. ಅದು ಅವ್ರು ಫಸ್ಟ್ ಡೆಬಿಟ್ ಆದ್ಮೇಲೆ ನಿಮ್ದು 25% ಹಣ ಮಾತ್ರ ನೀವು ಕೊಡಬೇಕು. ನೀವೇನಾದ್ರು SC/ST ರೈತರಾಗಿದ್ರೆ. ಇಲ್ಲ ನೀವು ಜನರಲ್ ರೈತರಾಗಿದ್ರೆ ಏನ್ ಮಾಡ್ಬೇಕಾಗುತ್ತೆ, 45% ಹಣ ಅದ್ರಲ್ಲಿ ಕೊಡ್ಬೇಕು. ಇನ್ನು ಉಳಿದಿದ್ದು ಸರ್ಕಾರದಿಂದ ನಿಮ್ಮ ಅಕೌಂಟಿಗೆ ಯಾವಾಗ ಬೀಳುತ್ತಲ್ಲ ಅವಾಗ ಅವ್ರಿಗೆ ಕೊಡ್ಬೇಕಾಗುತ್ತೆ. ಓಕೆ, ಇಲ್ಲಿ ಮಧ್ಯವರ್ತಿಗಳು ಯಾರು ಇರಬಾರ್ದು. ಆಮೇಲೆ ಅಡ್ವಾನ್ಸ್ ಪೇಮೆಂಟ್ ಏನ್ ಮಾಡಂಗಿಲ್ಲ ಇಲ್ಲಿ. ಅದಾದ್ಮೇಲೆ ಅಪ್ರೂವಲ್ ಅಗ್ರಿಮೆಂಟ್ ಏನ್ ಇರಲ್ಲ. ಓಕೆ, ಅಪ್ರೂವಲ್ ಗ್ಯಾರಂಟಿ ಏನಿಲ್ಲ ಇಲ್ಲಿ. ಈ ಯೋಜನೆ ತುಂಬಾ ಉಪಯೋಗವಾಗೋದು ಯಾರಿಗೆ ಅಂದ್ರೆ ಏನ್ ಬರ ಪ್ರದೇಶದ ರೈತರು ಇರ್ತಾರಲ್ಲ ಅವರಿಗಾಗಿರ್ಬೋದು, ಹಣ್ಣು ತರಕಾರಿ ಬೆಳೆಯೋ ರೈತರಿಗಾಗಿರ್ಬೋದು, ಮತ್ತೆ ತೋಟಗಾರಿಕೆ ರೈತರಿಗಾಗಿರ್ಬೋದು, ವಿದ್ಯುತ್ ಸಮಸ್ಯೆ ಇರೋ ರೈತರಿಗೆ ಈ ಯೋಜನೆ ತುಂಬಾ ಉಪಯೋಗ ಆಗುತ್ತದೆ. PMKSY ಅಂದ್ರೆ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಏನಕ್ಕೆ ಉಪಯೋಗ ಆಗುತ್ತೆ ಅಂದ್ರೆ, ನೀವು ಡ್ರಿಪ್ ಇನ್ಸ್ಟಾಲೇಷನ್ ಆಗಿರ್ಬೋದು ಅಥವಾ ಸ್ಪ್ರಿಂಕ್ಲರ್ ಇನ್ಸ್ಟಾಲೇಷನ್ಗೆ ಅಥವಾ ಫಿಲ್ಟರ್ಸಿಗಾಗಿರ್ಬೋದು, ಪೈಪ್ಸಿಗಾಗಿರ್ಬೋದು, ಇವನ್ನೆಲ್ಲ ತಗೋಬೇಕು ಅನ್ನೋದಾದ್ರೆ ನಿಮ್ಮ ಹತ್ರ ಅಷ್ಟೊಂದು ಅಮೌಂಟ್ ಇಲ್ಲ ಅನ್ನೋದ್ರೆ ಕೇಂದ್ರ ಸರ್ಕಾರಕ್ಕೊಂದು ಅರ್ಜಿ ಹಾಕಿದ್ರೆ ಅವ್ರು ನಿಮಗೆ 75% ಅಥವಾ 55% ಸಬ್ಸಿಡಿ ಕೊಟ್ಬಿಟ್ಟು ನೀವೇನ್ ಮಾಡೋಕೆ ಹೆಲ್ಪ್ ಮಾಡ್ತಾರೆ, ಅದನ್ನ ಪರ್ಚೇಸ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ. ಸೊ ಈ ಮಾಹಿತಿ ನಿಮ್ಗೆ ತುಂಬಾ ಇಷ್ಟ ಆಗಿದೆ ಅಂತ ತಿಳ್ಕೊಂತೀವಿ. ಇದೇ ರೀತಿಯಾದಂಥ ಇನ್ಫಾರ್ಮೇಟಿವ್ ವಿಡಿಯೋಸ್ಗೋಸ್ಕರ ನಮ್ಮ ಜೀನಿ ವ್ಲಾಗ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದಾದ್ರೂ ಸ್ಕೀಮ್ ಬೇಕಿದ್ರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.